8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಇವತ್ತು ನಾವು ಚಾಪ್ಟರ್ 30 ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಜೇಷನ್ಸ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ದ ಇನ್ಫಾರ್ಮೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ ಈಸ್ ರೆಗ್ಯುಲೇಟೆಡ್ ಆಸ್ ಫಾರ್ ದ ಇಂಡಿಯನ್ ಕೋಆಪರೇಟಿವ್ ಆ್ಯಕ್ಟ್ ಆಫ್ 1912. ಇಲ್ಲಿ ಮೊದಲ ಪ್ರಶ್ನೆಯ ಉತ್ತರ ಹೀಗಿದೆ: ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯಿದೆ 1912ರಂತೆ ನಿಯಂತ್ರಿಸಲ್ಪಡುತ್ತದೆ. ಎರಡನೆಯ ಪ್ರಶ್ನೆ, ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ದ ವರ್ಲ್ಡ್ ವಾಸ್ ಸ್ಟಾರ್ಟೆಡ್ ಬೈ ರಾಬರ್ಟ್ ಓವೆನ್ ಇನ್ ಇಂಗ್ಲೆಂಡ್. ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಇಂಗ್ಲೆಂಡ್ ದೇಶದಲ್ಲಿ ರಾಬರ್ಟ್ ಓವೆನ್ ಎಂಬುವರಿಂದ ಸ್ಥಾಪಿತವಾಯಿತು. ದ ಕೋಆಪರೇಟಿವ್ ಸೊಸೈಟೀಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ರಿಸೀವಿಂಗ್ ಅಪ್ಲಿಕೇಶನ್ ಫ್ರಾಮ್ ಪ್ರಮೋಟರ್ಸ್. ಇಲ್ಲಿ ಸಹಕಾರಿ ಸಂಘಗಳು ಡ್ಯಾಶ್ ಅಧಿಕಾರಿಗಳಿಂದ ತಮ್ಮ ಪ್ರಮಾಣ ಪತ್ರ ಬಂದ ಅಸ್ತಿತ್ವಕ್ಕೆ ಬಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಮತ್ತು ಪ್ರಮೋಟರ್ಸ್ ಅಂತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ವಾಸ್ ಸ್ಟಾರ್ಟೆಡ್ ಇನ್ ಕರ್ನಾಟಕ ಇನ್ 1960 at ಕನಗಿನಹಾಳ, ಗದಗ್. The multinational companies were first started in USA country. ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಅಮೆರಿಕ ದೇಶದಲ್ಲಿ ಪ್ರಾರಂಭವಾದವು. The examples of multinational companies with the Indian origin are Wipro and Infosys. ಭಾರತದ ತವರನ್ನು ಹೊಂದಿರುವ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಾವು ವಿಪ್ರೋ ಮತ್ತು ಇನ್ಫೋಸ್ ಮುಖ್ಯ ಉದಾಹರಣೆಗಳಾಗಿವೆ. ಪ್ರಶ್ನೆ ನಂಬರ್ 7, ದ ಫಸ್ಟ್ ಶೇರ್ ಮಾರ್ಕೆಟ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ at Mumbai in 1875. ಭಾರತದಲ್ಲಿ ಮೊದಲ ಷೇರುಪೇಟೆ ಮುಂಬೈ ಎಂಬಲ್ಲಿ ಆರಂಭವಾಯಿತು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿರಿ. ದೇ ಆರ್ ವ್ಯಾಲಂಟರಿ ಆರ್ಗನೈಜೇಷನ್ಸ್. ಅವು ಸ್ವಯಂ ಸೇವಾ ಸಂಸ್ಥೆಗಳಾಗಿರುತ್ತವೆ. ದ ಮೆಂಬರ್ಶಿಪ್ ಈಸ್ ಓಪನ್ ಟು ಆಲ್ ದ ಅಡಲ್ಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್, ಕ್ರೀಡ್ ಆ್ಯಂಡ್ ಜೆಂಡರ್ ಇನ್ಇಕ್ವಾಲಿಟಿ. ದೇರ್ ಈಸ್ ನೋ ಅಪ್ಪರ್ ಲಿಮಿಟ್ ಫಾರ್ ಮೆಂಬರ್ಶಿಪ್. ದೇರ್ ಈಸ್ democratic management. All the members attend the general body meeting and each member has one vote irrespective of share of capital invested. Profit is distributed in proportion to the share of their capital equally among all the members. Their status and management are supervised by the portion of the profits is transferred to general fund. Question number 9, write what are the different types of cooperative societies. ಸಹಕಾರಿ ಸಂಘದ ವಿವಿಧ ರೀತಿ ಅಥವಾ ವಿವಿಧ ಬಗೆಗಳಾದವು. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್. 4ನೇದಾಗಿ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟೀಸ್, farmers cooperative societies, and next house building cooperative societies. Cooperative societies for different services such as supply of drinking water, improvement of education, etc. The list of the merits and demerits of cooperative societies. Advantages of cooperative societies: it is easy to form cooperative societies. There is no need to heavy capital.
There is no discrimination among the members. All the members have equal rights and responsibilities. Demerits of cooperative societies. The societies have limited capital resources, so large scale business is not possible. It is very difficult to get the suitable staff. There are chance of mismanagement and misuse of money, corruption, and favoritism. What are the advantages of multinational companies to home country? The obtain the raw materials from host countries at low prices. They may also obtain the technology and administrative skills from the host countries. They export raw materials and finished products to the host countries. Thus, their profit is more. It is possible to earn ample income through profit, royalty, and through administrative agreements with the host countries. They create more employment opportunities in the home country. What are the important functions of stock exchange? In India, the first share market was started in 1875 at Mumbai, and even today it is one of the prestigious stock markets in the world. The other stock exchanges are secondary share markets. Only the shares and debentures of listed out joint stock companies can enter into these stock exchanges. Nowadays, Kolkata and Bangalore stock exchanges is facilitate to carry out their business through electronic media. All the stock exchanges controlled by called Securities ಎಕ್ಸ್ಚೇಂಜ್ ಬೋರ್ಡ್ ಇಂಡಿಯಾ ಸೇಬಿ ಅಂತ ಕರೀತೇವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.